ನೀವೇನೋ ಮಾಡ್ತೀರಿ. ಹಾ ಹೇಳಿ. ವಿಡಿಯೋ 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 ಮಾತಾಡಿ. ಹೇಳು. ಕಿಡ್ಸ ಮದುವೆ ಕಿಡ್ಸ ಮದುವೆ ಅದನ್ನೇ ಇದರಲ್ಲಿ ಯಾವ್ದಪ್ಪ ಭದ್ರಾವತಿ ಅದೇ ಒಂಚೂರು ಇದಾಗಿತ್ತಂತೆ. ಆಮೇಲೆ ನಿಮ್ಮ ರಾಹುನ ಹಿಡ್ಕೊಳ್ಳಿ ಸ್ವಲ್ಪ ಇಲ್ಲಿಂತಂತೆ. ಅದ್ಮೇಲೆ ಅವನಿಗೆ ಯಾರು ಬಾಮೈದ ಅದು ಇವನು ಹೊಸ್ತವನು ಮಕ್ಕಳ ಇರಲೇ ಇರಲ್ಲ ಅಂತಿಟ್ವ ಬಂದ್ಲು. ಅವಳು ಸುಟಿ ಅಂತೀಯ ಬಂದು ತಲೆ ಬಸ್ಕೊಂಡು ಯಾರು ಜಡೆ ಅನ್ಕೊಂಬಂದಿದ್ದು ರತ್ನ. ಒಂದ ಎರಡ ನೀವೇ ಜುಟ್ಟೇನೋ ಪರೀಕ್ಷೆ ಮಾಡಿದ್ರಂತಲ್ಲ. ಎರಡು ಜಡೆ ಅನ್ಕೊಂಡ್ಬಿಟ್ಲು. ಅಲ್ಲೇ ಟೇಬಲ್ ನಮ್ಮ ದೊಡ್ಡ ಟೇಬಲ್ ಇತ್ತು, ಸ್ಟ್ಯಾಂಡ್ ಟೇಬಲ್. ಸರಿ ಬಾಚ್ಕೊಂಡು ಮಾಡ್ಕೊಂಡ್ಬಿಟ್ಟು ಅಜ್ಜಿ ಟೆಸ್ಟ್ ಡೌಟ್ ಅಂತ ಅಜ್ಜಿಗೆ. ಇದೇ ಮೊದಲನೇ ತಾನೆ ಅದೇನದು ಚೋರಿನ ಏನದು ನಾವು ಯಾಕೆ ಮಾಡಿದ್ವಿ ಗೊತ್ತಾ? ಎಷ್ಟು ಥರ ತಿಂಡಿ ಎಷ್ಟು ತಂದಿದ್ರು ಅಂತೀಯ. ಕಟ್ಟೆ ತುಂಬ ನಮ್ಮಲ್ಲಿ ಇವರು ತುಂಬ ಆಸೆನೂ ಎಲ್ಲರ ಮನೆ ಮಧ್ಯೆ ಎಲ್ಲರೂ ಸರಿ ಎಲ್ಲ ಹೇಳಿದ್ದು ಅಷ್ಟು ಆಸೆ. ಕಿಡ್ಸಾಮಿ ಅಲ್ವಾ ಅದಕ್ಕೆ ಅದೇ ಹೇಳಿದ್ದು. ಫೇವರೇಟ್ ಸನ್. ಆಮೇಲೆ ಜಡೆ ಎರಡು ಜಡೆ ಹಾಕೊಂಡ್ಬಿಟ್ಲು. ಆಮೇಲೆ ನಿಂತ್ಕೊಳ್ಳಮ್ಮ ನೋಡೋಣ ಇಬ್ಬರು ಜೋಡಿನ ಅಂತ ಕಿಡ್ಸಾಮಿನ. ಅವನಿಗೆ ಅದ್ಯಾತಕ್ಕೋ ಅವನಿಗೆ ಮದುವೆ ಬೇಡ ಅಂತಂದ್ಬಿಟ್ಟೆ. ಏನೋ ಜಯಪ್ರದನಾಗಿರ್ಬೇಕು ಅಂತ ನೋಡಿದ್ಯಾ ಲೈ ಕಿಡ್ಸಾಮಿ ಅಂದ್ರೆ ಎದುರ್ಕೊಂಡು. ಆಮೇಲೆ ಏನೋ ಮಾಡಿ ಆಮೇಲೆ ನಮ್ಮ ಅಣ್ಣ ಬಂದಿದ್ದ ಎರಡನೇ ಜಯಪ್ರದ ಇವನು ರಾಮಣ್ಣ ಹೇಳ್ತಿದ್ದು. ಅವನು ಅದೇನು ಹೇಳಲೇ ಇಲ್ಲ ಅಲ್ಲಿ ತನಕ. ಅವನು ಬಂದಿದ್ದ ಒಂದು ಇವನಿಗೂ ಅಷ್ಟೇ ಕಿಡ್ಸಾಮಿಗೂ ಅಷ್ಟೇ ಎಲ್ರಿಗೂ ಹಾಗೆ ಎಲ್ಲಾರ್ಗೂ ಒಂದೇ ವೆಂಕಟೇಶನ್ಗೂ ಹಾಗೆ. ಲೋಕೇಶ್ ಹೇಳಿದ್ರು. ಹೇಳಿದ ತಕ್ಷಣ ಆಮೇಲೆ ಫೋಟೋ ಕೊಟ್ಟು ಫೋಟೋ ಇವನೇ ಐಶ್ವರ್ಯ ರಾಯ್ ತರ ಬೇಕು ಅಂತ ಗಲಾಟೆ ಮಾಡ್ತಿರೋದು ಇವ್ರಿಗೆ. ಆಮೇಲೆ ಆಯ್ತು ಇವಂದು ಅನಂತನಾಗ ಹಾಡಿದ್ಯಲ್ಲ ಹಂಗೆ. ಜಯಪ್ರದಾಳ ಮೂಗು ಬೇಡ ಶ್ರೀದೇವಿ ಕಣ್ಣು ಬೇಡ ಅಂತ ಏನೊಂದು ಹಾಡಿದ್ಯಲ್ಲ. ಯಾವ್ದು ಹೇಳು? ಇವನು ಅನಂತನಾಗ್ದು ಒಂದು ಹಾಡಿದೆ. ಏನ ಸುಮಲ ತಾಳ ಕಣ್ಣು ಬೇಡ ಅಂತ ಏನೋ ಒಂದಿದೆ. ಒಂದು ಸಿನಿಮಾ ಕಥೆನ ಏನೋ ಇರ್ಬೇಕು. ಮುಖೇಶ್ ಹಾಡು ಹೇಳಿದ್ರು. ಮುಖೇಶ್ ಹಾಡೆಲ್ಲ ಮುಖೇಶ್ ಮುಖೇಶ್ ನೀವ್ ಯಾವಾಗ ತಮಿಳಿನ ಆಗ್ಬಿಟ್ರಿ ಮುಖೇಶ್ ಅನ್ಬಿಟ್ರು. ನಾನಾ 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 ಅಂತ ಕೇಳ್ತಿರೋ ಕನ್ಫರ್ಮೇಶನ್ ನಾನು ಅಲ್ವಾ ಅಂತ. ಆಮೇಲೆ ಆಯ್ತು ನಮ್ಮ ತಾಯಿ ಮತ್ತೆ ಇವ್ರಿಗೆ ಆತರ ಅಲ್ಲಿ ಹೇಳೇಬಿಟ್ರು. ರಾಮು ಕರ್ಕೊಂಡ್ಬಂದಿದ್ದ. ಆಮೇಲೆ ಅವಳು ಸೋದರತ್ತೆ ಅಂತ ಈ ಊರ್ಲಿ ಕೃಷ್ಣಮೂರ್ತಿತ್ತು. ನೋಡಿದ ತಕ್ಷಣ ನಂಗೆ ಸಂತೋಷ ಆಗೋಯ್ತಮ್ಮ ಅಂತ. ಅವ್ರು ಸೋದರತ್ತೆ, ರತ್ನ ಸೋದರತ್ತೆ. ಪಾಪ ಅಷ್ಟು ಮನೆ ಅಂತ ಯಾರು ಬರ್ತಾರೆ ಇದ್ರೆ ಹೇಗಿಟ್ಟಿರು. ರತ್ನನ್ ಸೋದರತ್ತೆ ಯಾರು? ಅಷ್ಟು ಅವರು ನಂಗೆ ಗೊತ್ತಿಲ್ಲ. ಮ್ಯಾನೇಜರ್ ಆಗಿದ್ದು ನಗರತ್ನ. ಈ ವಿಡಿಯೋ ನೋಡ್ತಿದ್ದಾಗ ನಿಮಗೆ ಪ್ರಶ್ನೆ, ಯಾರು ನಿಮ್ ಸೋದರತ್ತೆ? ಅದೇ ಇಲ್ಲ ಶನಿವಾರದಲ್ಲಿ ಒಂದು ಬೀಗದ ಕೀ ಇರೋದಲ್ಲ, ಏನ್ ಕೇಳಿದ್ರು ನೀವು ಬೀಗ ಹಿಂಗ ಬಗ್ಗಿ ಬಗ್ಗಿ ತೆಗೆದು ಕೊಡೋರು. ತಾತ ತಾತ ಟ್ರಂಕ್ ಒಂದು ಇಟ್ಕೊಂಡಿದ್ರಲ್ಲ ಹಿಂಗೆ ಹೋಗಿದ್ಯಾ? ಅಜ್ಜಿ ಏನಾದ್ರು ಏನೋ ಕೇಳಿದ್ರೆ ಅಲ್ಲಿಂದ ದುಡ್ಡ ಅಥವಾ ಏನೋ ತಕ್ಕೊಡೋರು ಅಲ್ಲಿಂದ. ಆಮೇಲೆ ಏನು ಒಳಗ್ ಬಂದೆ ಅನ್ನೋದು. ಅಲ್ಲ ತಾತ ಏನ್ ಮಾಡ್ತೀರ? ಮಂಜುನಾಥಂಗ್ ಒಬ್ಬನಿಗೆ ತಾತ ಎದುರ್ಕೋತಿದ್ದು. ಓ ಚಂದ ನೇಕ ಕೂತ್ಕೊಂಡ್ಬಿಡೋಣ ಅಲ್ವಾ? ತಾತ ಎದುರ್ಕೋತಿದ್ದು ಒಬ್ಬರಿಗೆ. ಯಾರಿಗೆ? ಕೇಳ್ತಿಲ್ಲ ಇವನ್ ಮಾತ್ರ ಕೃಷ್ಣಾಮಿ ಒಂದು ಸುಮ್ಮನೆ ತರಕಾರಿ ಸುಮ್ಮನೆ ದುಡ್ಡು 200 ರೂಪಾಯಿ ಕಮ್ಮಿ ಕೊಡ್ತಿದ್ದೆ. ಸುಮ್ಮನೆ ಕೊಟ್ಟು ಕಳಿಸೋ ಖರ್ಚಿಗೆ. ಅವನು ಎದುರು ಅಂತೂ ಯಾಕೋ ವಸೂಲು ಮಾಡ್ಕೊಂಡು ಹೋಗ್ತಾನೆ. ಎದುರ್ಕೊಳ್ಳೋನು ರಾಮಣ್ಣ. ಚೆನ್ನಾಗಿತ್ತು ಅವಾಗೆಲ್ಲ ಒಗ್ಗಟ್ಟಾಗಿ. ನನಗೆ ಇನ್ನೂ ಚೆನ್ನಾಗಿ ಇದೆ. ಬಿಳಿ ಪರ್ದೆ ಹಾಕ್ಬಿಟ್ರು ಅವಾಗ ಈ 286 ಮನೇಲಿ. ಆ ಚಿಕ್ಕ ಮನೇಲಿ ಇದ್ದಿದ್ ನೋಡಿ 2 ರೂಮು. ಅದ್ರಲ್ಲಿ ಎಷ್ಟು ಜನ ಇದ್ವಿ. ಇದು ಇದು ಫ್ರಾನ್ಸ್ ತಂದಿದ್ದು ಹಾಸಿಗೆ ಪ್ಲಾಸ್ಟಿಕ್ ಅಲ್ವಾ?
ಇದೆಯಾ ಪ್ಲಾಸ್ಟಿಕ್ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಎಲ್ಲಾರು ಜಾರೋಣ ಬಾ ಅಂತ. ನಾಗರಾಜ ಕೃಷ್ಣ ಬೇಕರಿಯಿಂದ 11:30 ಏನೋ ಬರೋನು, ಒಲೆಯವರಿ ಹಾಕಿರೋದು. ನಂಗೆ ಒಂದು ಕೇಕ್ ತಂದು ಕೊಡೋನು. ಅವ್ನ ಫ್ರೆಂಡ್ ಯಾರೋ ಒಬ್ಬ ಕೃಷ್ಣ ಅಂತಾನೆ ಯಾರೋ ಇದ್ದ ಅಲ್ವಾ? ಹಾ ಬೇಕ್ರಿ ಅವನು. ಅಯ್ಯೋ ಏನ್ ತಂದ್ರು ಮೊದಲು ದಿವಿಲ್ ಕೊಟ್ಬಿಟ್ಟು ಆಮೇಲೆ ದರ್ಶನಕ್ಕೆ ಕೊಡೋಣ ಪಾಪ. ಅಲ್ಲ ಪಾಪ ಈಗಲೂ ಅಷ್ಟೇ ಏನಿಲ್ಲ. ಏನ್ ತಂದ್ರು ಫಸ್ಟ್ ದಿವಿಂಗೆ, ಈಗಲೂ ದಿವಿಂಗ್ ಫಸ್ಟ್ ಏರೋಪ್ಲೇನ್ ಹೋಗಿ ಕೊಟ್ಬಿಟ್ಟು ಬಂದೆ ಆಮೇಲೆ ದರ್ಶನ ಕೊಡೋದು. ಪಾಪ ಬಿಡಿ, ಪಾಪ ಅಲ್ಲ ಅದ್ ಬಿಡಿ. ಇನ್ನೇನ್ ಬಿಡು, ಇವ್ರು ಇದಾರಲ್ಲ, ಇವ್ರ ಪ್ರಕಾರ ಪ್ರಪಂಚದಲ್ಲಿ ಯಾರು ಕೆಟ್ಟವ್ರಿಲ್ಲ, ಎಲ್ಲ ಒಳ್ಳೆಯವರು. ಮೊಮ್ಮಕ್ಕಳು ಇವರೇ ನಮ್ಮನೆಗೆ. ನಿಮ್ ಮೊಮ್ಮಕ್ಕಳು ಫಸ್ಟ್ ಇವರೇ. ಅವರಲ್ವಾ ವಿಮ್ಲನ್ ಮಕ್ಕಳು ಸುರೇಶ ನಳಿ. ಅದು ನಮ್ ಜೊತೆನೆ ಬೆಳೆದಿದ್ದು ಗೊತ್ತಾಗ್ಲಿಲ್ಲ. ಅದು ಈ ವಿಡಿಯೋ ನೋಡಿದಾಗ ದಯವಿಟ್ಟು ಕ್ಷಮಿಸಿ, ಮರ್ತ್ಬಿಟ್ಟಿದ್ದಾರೆ ನೀವು. ಸುರೇಶ್ ಎಷ್ಟು ಕಟ್ಕೊಟ್ಟಿದ್ವಿ. ನಾನೊಂದು ನೋಡಿ ಬೇಜಾರು ಮಾಡ್ಕೊಂಡು ಊಟನೇ ಮಾಡ್ತಾ ಇಲ್ಲ ಇವರು. ವೆಂಕಟೇಶ್ವರ ಶಾಪ್ಗೆ